ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೈಸ್ ಮನಿ ಕುರಿತು, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಕುರಿತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿದ್ಯಾರ್ಥಿಗಳೇ. ಈ ಒಂದು 2024ನೇ ಸಾಲಿನಲ್ಲಿ ಉತ್ತೀರ್ಣರಾದ ಮೆಟ್ರಿಕ್ ನಂತರದ ಪ್ರೋತ್ಸಾಹಧನದ ಅರ್ಜಿಗಳನ್ನು PUC ಪರೀಕ್ಷೆ 3ರ ನಂತರವೇ ಆಹ್ವಾನಿಸಲಾಗುವುದು. ಮುಂದಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಪರಿಶೀಲಿಸಿ. ಏನಪ್ಪ ಇದು ಮಾಹಿತಿ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ಈಗ 2024ನೇ ವರ್ಷದಿಂದ KSEAB ಬೋರ್ಡ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ SSLC ಮತ್ತು PUC ಎಕ್ಸಾಮ್ಗಳನ್ನು ನಡೆಸ್ತಕ್ಕಂಥ ಬೋರ್ಡ್ ಏನಿದೆ, ಈ ವರ್ಷದಿಂದ ಎಕ್ಸಾಮ್ಗಳನ್ನು SSLC 1, 2, 3 ಅಂತ ನಡೆಸ್ತಾ ಇದೆ. SSLC 1, SSLC 2, SSLC 3 ಮತ್ತು ಸೆಕೆಂಡ್ PUC, ದ್ವಿತೀಯ PUC 1, ದ್ವಿತೀಯ PUC 2, ದ್ವಿತೀಯ PUC 3 ಅಂತ ನಡೆಸ್ತಾ ಇದೆ. ಈಗ ಆಲ್ರೆಡಿ ಸೆಕೆಂಡ್ PUC ಈ ಒಂದು ಎಕ್ಸಾಮ್ 1, ಎಕ್ಸಾಮ್ 2 ಪರೀಕ್ಷೆ ನಡೆದಿದೆ. ಆದರೆ ಎಕ್ಸಾಮ್ 3 ಇನ್ನೂ ನಡಿಬೇಕು ಮತ್ತು ರಿಸಲ್ಟ್ ಕೂಡ ಆದಷ್ಟು ಬೇಗನೆ ಬರುತ್ತೆ. ಈಗ ಏನಾಗುತ್ತೆ, ಪ್ರೋತ್ಸಾಹಧನ ಅಂದರೆ ಈ ಒಂದು ಪ್ರೈಸ್ ಮನಿ ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ. ಸದ್ಯ ಕರೆದಾಗ ಏನಾಗುತ್ತೆ, ಈ ಒಂದು ಎಕ್ಸಾಮ್ 3 ವಿದ್ಯಾರ್ಥಿಗಳಿಗೆ ಅವಕಾಶ ಕಡಿಮೆ ಸಿಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ಸಮಾಜ ಕಲ್ಯಾಣ ಇಲಾಖೆ PUCಯ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 3 ಎಕ್ಸಾಮ್ ಮುಗಿದ ನಂತರ ನಾವು ಪ್ರೈಸ್ ಮನಿಗೆ ಆನ್ಲೈನ್ ಅಪ್ಲಿಕೇಶನ್ ಕರಿತೀವಿ, ಅಲ್ಲಿವರೆಗೂ ಅರ್ಜಿಯನ್ನು ಕರೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗೇನು ಎಕ್ಸಾಮ್ 3 ಬರ್ತಿದ್ರಲ್ಲ ಆ ವಿದ್ಯಾರ್ಥಿಗಳಿಗೆ ಡೋಂಟ್ ವರಿ, ನಿಮಗೂ ಕೂಡ ಪ್ರೈಸ್ ಮನಿ ಅಮೌಂಟ್ ಸಿಗುತ್ತೆ ಅಂದಾಗಾಯಿತು. ನಾವು ಈ ಮುಂಚೆ ಹೇಳಿದಂತೆ ಈ ಒಂದು ಸೆಕೆಂಡ್ PUCಯನ್ನು ಫಸ್ಟ್ ಎಕ್ಸಾಮ್ನಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸ್ ಆಗಿರಬೇಕು, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ವಿ. ಆದರೆ ಡೋಂಟ್ ವೆರಿ, ಎಲ್ಲ PUCಯ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಎಲ್ಲ ಬರೆದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಡೋಂಟ್ ವರಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ 9482300400 ಇದು SWD ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರು. 9482300400 ಈ ನಂಬರ್ಗೆ ಕಾಲ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ನೋಡಿ ಇಲ್ಲಿ. ನಮಸ್ಕಾರ. ವಿತ್ ರಿಗಾರ್ಡ್ ಟು ಯುವರ್ ಎನ್ಕ್ವೈರಿ ದ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಫಾರ್ SC ಸ್ಟೂಡೆಂಟ್ಸ್ ವಿಲ್ ಬಿ ಸ್ಟಾರ್ಟ್ ಆನ್ 15 June 6, 2024 ಅಂತ. ಅಂದರೆ ಈ ಒಂದು ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆ, ಯಾವುದೇ ಇಲಾಖೆ ಇರಲಿ, ಈಗ ಅವರು ತಿಳಿಸ್ಕೊಟ್ಟಿದ್ದು ಸಮಾಜ ಕಲ್ಯಾಣ ಇಲಾಖೆಯದ್ದು June 15ರಿಂದ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗುತ್ತೆ ಹಾಸ್ಟೆಲ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲದೂ ಕೂಡ ಆಲ್ಮೋಸ್ಟ್ ಈ BCM ಹಾಸ್ಟೆಲ್ ಕೂಡ BCM ಹಾಸ್ಟೆಲ್ ಇರ್ಬೋದು, ಈ BCM ಹಾಸ್ಟೆಲ್ ಕೂಡ ಸೋಮವಾರ ಅಂದರೆ 10ನೇ ತಾರೀಕಿಂದ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗೋ ಸಾಧ್ಯತೆಗಳಿವೆ. ಅದೇ ರೀತಿ ಹೆಚ್ಚು ಕಡಿಮೆ ಈ ಮುಂದಿನ ವಾರ ಅಂದರೆ June 10ರ ನಂತರ BCM ಹಾಸ್ಟೆಲ್ ಆಗಿರ್ಬೋದು, SWD ಸಮಾಜ ಕಲ್ಯಾಣ ಹಾಸ್ಟೆಲ್ ಆಗಿರ್ಬೋದು ಮತ್ತು TWD ಅಂದರೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಾಗಿರ್ಬೋದು, ಮೈನಾರಿಟಿ ಹಾಸ್ಟೆಲ್ಗಳಾಗಿರ್ಬೋದು, ಎಲ್ಲ ಒಂದು ಹಾಸ್ಟೆಲ್ಗಳ ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತೆ. ಅದು ಪ್ರಾರಂಭವಾದ ತಕ್ಷಣ ನಾವು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಅದನ್ನು ನೋಡಿ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.